ರಾಜಧಾನಿ ಬೆಂಗಳೂರಿನಲ್ಲಿ ಜಲಕ್ಷಾಮ ಉಂಟಾಗಿದೆ. ಸಹಜವಾಗಿಯೇ ಇದು ಅಧಿಕಾರಿಗಳಿಗೆ ಮತ್ತು ಸರ್ಕಾರಕ್ಕೆ ಟೆನ್ಷನ್ ಅನ್ನು ಹೆಚ್ಚಿಸಿದೆ. ಈ ಬೆನ್ನಲ್ಲೇ ಅನಗತ್ಯವಾಗಿ ನೀರನ್ನು ಬಳಸೋರು ಇನ್ನು ಮೇಲೆ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಯಾಕಾಗಿ ಅಂದ್ರ ಇಲ್ಲಿದೆ ನೋಡಿ ಕಂಪ್ಲೀಟ್ ಡೀಟೇಲ್ಸ್. ಸಿಲಿಕಾನ್ ಸಿಟಿಯಲ್ಲಿ ಹೆಚ್ಚಾಯಿತು ನೀರಿನ ಅಭಾವ. ಕುಡಿಯುವ ನೀರು ಅನ್ಯ ಬಳಕೆಗೆ ಬಳಸಿದ್ರೆ ದಂಡ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ದಿನದಿಂದ ದಿನಕ್ಕೆ ನೀರಿನ ಬಿಕ್ಕಟ್ಟು ಉಲ್ಬಣಿಸ್ತಾ ಇದೆ. ಹೀಗಾಗಿ ಕುಡಿಯುವ ನೀರಿನ ಬಳಕೆಯ ವಿಚಾರವಾಗಿ ಕರ್ನಾಟಕ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಟಫ್ ರೂಲ್ಸ್ ಅನ್ನು ಜಾರಿ ಮಾಡಿದೆ. ಕುಡಿಯುವ ನೀರನ್ನು ಅನ್ಯ ಉದ್ದೇಶಗಳಿಗೆ ಬಳಸಿದರೆ 5,000 ರೂಪಾಯಿ ದಂಡ ವಿಧಿಸುವ ಎಚ್ಚರಿಕೆ ಕೊಟ್ಟಿದೆ. ಬೆಂಗಳೂರಿಗರೇ ಎಚ್ಚರಿಕೆ ಎಚ್ಚರಿಕೆ. ಕುಡಿಯುವ ನೀರನ್ನು ವಾಹನಗಳ ಸ್ವಚ್ಛತೆಗೆ ಬಳಸಬಾರ್ದು. ಕುಡಿಯುವ ನೀರನ್ನು ಕೈದೋಟಕ್ಕೆ ಬಳಸಬಾರ್ದು. ಕುಡಿಯುವ ನೀರನ್ನು ಕಟ್ಟಡದ ನಿರ್ಮಾಣಕ್ಕೆ ಬಳಸಬಾರ್ದು. ಕುಡಿಯುವ ನೀರನ್ನು ಕಾರಂಜಿಗಳಿಗೆ ಬಳಸಬಾರ್ದು. ಕುಡಿಯುವ ನೀರನ್ನು ರಸ್ತೆ ಕಾಮಗಾರಿಗಳಿಗೆ ಬಳಸಬಾರ್ದು. ಕುಡಿಯುವ ನೀರನ್ನ ಮಾಲ್, ಥಿಯೇಟರ್ಗಳ ಸ್ವಚ್ಛತೆಗೂ ಕೂಡ ಬಳಸಬಾರ್ದು. ಈ ಆದೇಶವನ್ನು ಉಲ್ಲಂಘಿಸಿದ್ದಲ್ಲಿ 5,000 ರೂಪಾಯಿ ದಂಡ ಹಾಕಲಾಗುತ್ತೆ. ಪದೇ ಪದೇ ಆದೇಶವನ್ನು ಉಲ್ಲಂಘಿಸಿದ್ರೆ ಪ್ರತಿನಿತ್ಯ 500 ರೂಪಾಯಿ ದಂಡ. ಆದೇಶ ಉಲ್ಲಂಘಿಸಿದ್ದು ಕಂಡು ಬಂದಲ್ಲಿ 1916ಗೆ ಕರೆ ಮಾಡಿ ದೂರನ್ನ ಕೊಡಬಹುದು. ಇನ್ನು ಹೊರಮಾವು ಸೇರಿದಂತೆ ಹಲವೆಡೆ ಶುದ್ಧ ಕುಡಿಯುವ ನೀರಿನ ಘಟಕಗಳ ಮುಂದೆ ಹಗಲು ರಾತ್ರಿ ಎನ್ನದೇ ಸರತಿ ಸಾಲು ಕಂಡು ಬರ್ತಾ ಇದೆ. ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಮುನೇಶ್ವರ ನಗರದ ಜನರ ಸ್ಥಿತಿ ಹೇಳತೀರದಾಗಿದೆ. ಇಲ್ಲಿ ಕನಿಷ್ಠ ವಾರಕ್ಕೊಮ್ಮೆಯೂ ಕೂಡ ಕಾವೇರಿ ನೀರು ಸರಬರಾಜಾಗ್ತಾ ಇಲ್ಲ. ದೈನಂದಿನ ಅಗತ್ಯತೆಗಳನ್ನು ಪೂರೈಸಿಕೊಳ್ಳಲು ನೀರು ಸಿಗದ ಕಾರಣ ಜನ ಬಾಡಿಗೆ ಮನೆಗಳನ್ನು ತೊರೆದು ಬೇರೆ ಕಡೆ ಶಿಫ್ಟ್ ಆಗ್ತಿದ್ದಾರೆ. ಸ್ವಂತ ಮನೆಗಳಲ್ಲಿರೋರು ಕೂಡ ಬೇರೆ ಬೇರೆ ಬಾಡಿಗೆ ಮನೆಗಳಲ್ಲಿ ಶಿಫ್ಟ್ ಆಗ್ತಿದ್ದಾರೆ. ಬೇರೆ ಕಡೆ ಶಿಫ್ಟ್ ಆಗದ ಸ್ಥಿತಿಯಲ್ಲಿರೋರು ಅಕ್ಕಪಕ್ಕದ ಏರಿಯಾಗಳ ನೆಂಟರ ಮನೆಗಳಿಗೆ ಹೋಗಿ ಸ್ನಾನ ಮಾಡಿ ಬರುವಂತಹ ದುಸ್ಥಿತಿ ನಿರ್ಮಾಣವಾಗಿದೆ. ಸುಮಾರು ಒಂದು 8 ತಿಂಗಳಾಗಿದೆ CMC ನೀರು ಬಂದು. ಇವತ್ತಿನವರೆಗೂ ನೀರಂತ ನಾವು ನೋಡೇ ಇಲ್ಲ. ಕಾವೇರಿ ವಾಟರ್ ಲೈನ್ ಬಂದ್ ಹಾಕಿ 4 ವರ್ಷ ಆಗಿದೆ. ಇವತ್ತಿನವರೆಗೂ ಪರ್ಮನೆಂಟ್ ನೀರು ನಮ್ಗೆ ಸಿಕ್ಕಿಲ್ಲ. ವಾರಕ್ಕೊಂದ್ಸಲ ಬಿಡ್ತಾರೆ. ಆ ನೀರಲ್ಲಿ ಮಾತ್ರ ಬರೀ ಒಂದು ಮನೆಗೆ ಅಷ್ಟೇ ಸಾಕಾಗುತ್ತೆ. ವಾರಕ್ಕೆ ಒಂದೊಂದು ಟ್ಯಾಂಕರ್ ಅಂದ್ರೆ ಒಂದು ತಿಂಗಳು 4,000 ಆಗುತ್ತೆ. ನಾವು ಹೋಗೋ ಗಾರ್ಮೆಂಟ್ಸ್ ಕೆಲಸಗಳಲ್ಲಿ ಎಲ್ಲಿಂದ ತರೋಣ ದುಡ್ಡು? ಇವಾಗ ನಾವು ಮನೇಲಿರೋ ಸ್ವಂತ ಮನೆಯವ್ರು ನಾವು ಎಲ್ಲಿ ಖಾಲಿ ಮಾಡ್ಕೊಂಡು ಹೋಗೋಣ? ನೀರಿಲ್ದವ್ರು ಎಲ್ಲಿ ವಾಸ ಇರಕ್ಕೆ ಸಾಧ್ಯ? ಮಕ್ಳು ಮರಿ ತಗೊಂಡು ನಾವು ಅದ್ರ ಬದಲಿಗೆ ಏರಿಯಾ ಮಾರ್ಕೊಂಡು, ಇಲ್ಲಾಂದ್ರೆ ಈ ಏರಿಯಾ ಬೀಗ ಹಾಕೊಂಡ್ತಿರ್ ಬೇರೆ ಏರಿಯಾ ನಾವು ಬಾಡಿಗೆ ಮನೆಗೆ ಹೋಗಿ ಸ್ವಂತ ಮನೆಗಳು ಬಿಟ್ಟು ನೀರಿರೋ ಏರಿಯಾಗೆ ಹೋಗ್ಬೇಕು. ಯಾಕಂದ್ರೆ ಸಿಟಿ ಕಡೆ ಚೆನ್ನಾಗಿ ಬರುತ್ತೆ ನೀರುಗಳು. ಇನ್ನು ತಮ್ಮ ಏರಿಯಾದ ನೀರಿನ ಸಮಸ್ಯೆಯನ್ನು ಬಿಂಬಿಸಲು ಆನಂದಪುರ ವಾರ್ಡ್ನ ಮಾಜಿ ಸದಸ್ಯ ಬಿಜೆಪಿ ಮುಖಂಡ ಮೋಹನ್ ರಾಜ್ ನೀರಿಲ್ಲ ಅಂತೇಳಿ ರೀಲ್ಸ್ ಮಾಡಿದ್ದಾರೆ. ಈ ಮಧ್ಯೆ ತಮಿಳುನಾಡಿಗೆ ಕಾವೇರಿ ನೀರು ಹರಿಸಿದ್ರಿಂದಲೇ ಈ ಸಮಸ್ಯೆ ಉಂಟಾಗಿದೆ ಅಂತೇಳಿ ವಿಪಕ್ಷ ನಾಯಕ ಆರ್ ಅಶೋಕ್ ಆರೋಪ ಮಾಡಿದ್ದಾರೆ. ಈಗ ಬರಗಾಲ ಗೊತ್ತಿದೆ. ಕಾಂಗ್ರೆಸ್ ಸರ್ಕಾರದ ಬೇಜವಾಬ್ದಾರಿಯಿಂದ KRS ಅಲ್ಲಿದ್ದಂಥ ನೀರು, ನಮ್ಮ ನೀರನ್ನು ತಮಿಳುನಾಡಿಗೆ ಬಿಟ್ಟುಕೊಟ್ಬಿಟ್ರು. ಏನಾದರೂ ಇವತ್ತು ನೀರಿಗೆ ಹಾಹಾಕಾರ ಬಂದಿದ್ರೆ ಅದಕ್ಕೆ ನೇರ ಕಾರಣ ಕಾಂಗ್ರೆಸ್ಸಿನ ದುರಾಡಳಿತ. 5 TMCಗೂ ಹೆಚ್ಚು ನೀರನ್ನು ಇವತ್ತು ತಮಿಳುನಾಡಿಗೆ ಬಿಟ್ಟಿರೋದ್ರಿಂದ ನಮ್ಮ KRS ಇವತ್ತು ನೀರಿಲ್ಲದೆ ಹಾಹಾಕಾರ ಬತ್ತಿ ಹೋಗ್ತಾ ಇದೆ. ಬೆಂಗಳೂರು ಮತ್ತು ಮಂಡ್ಯ ಈ ಭಾಗದಲ್ಲಿ ನೀರಿನ ಹಾಹಾಕಾರ ಬಂದಿದ್ರೆ ಅದಕ್ಕೆ ನೇರ ಕಾರಣ ಕಾಂಗ್ರೆಸ್ ಅವರೇ. ಈ ಸರ್ಕಾರ ಬದುಕಿದೆಯಾ ಸತ್ತಿದೆಯಾ ಅಂತ ಅನಿಸುತ್ತೆ. ಬದುಕಿದ್ದಿದ್ರೆ ಮುಖ್ಯಮಂತ್ರಿಗಳಾದಂಥವ್ರು ಕ್ರಮ ತೆಗೆದುಕೊಳ್ಬೇಕಾಯ್ತು. ಮೀಟಿಂಗ್ ಮಾಡಿದ್ರೆ ಏನೂ ಆಗಲ್ಲ ಸ್ವಾಮಿ. ನಿಮ್ಮ ಮೀಟಿಂಗ್ ಮಾಡಿದ್ರೆ ಅಲ್ಲಿ ತಿಂಡಿ ಕಾಫಿ ಬಿಟ್ಟರೆ ಏನಾಗುತ್ತೆ ನೆಕ್ಸ್ಟು? ಒಟ್ಟಾರೆ ಬೆಂಗಳೂರಿನಲ್ಲಿ ಜಲಕ್ಷಾಮ ತೀವ್ರಗೊಂಡಿದ್ದು ಜನ ಪರದಾಡ್ತಾ ಇದ್ದಾರೆ. ಈ ನಡುವೆ ಕುಡಿಯುವ ನೀರನ್ನು ಅನ್ಯ ಬಳಕೆಗೆ ಬಳಸಿದರೆ 5,000 ದಂಡ ಹಾಕುವುದಾಗಿ ಆದೇಶ ಮಾಡಿದ್ದು ಯಾವ ರೀತಿ ಪಾಲನೆ ಆಗಲಿದೆ ಅನ್ನೋದನ್ನು ಕಾದು ನೋಡಬೇಕಿದೆ. ಲೋಕೇಶ್ ಕೊಡಗದಾಲ, ಪಬ್ಲಿಕ್ ಟಿವಿ, ಬೆಂಗಳೂರು.